ಪಂಜಾಬ್ ಕಿಂಗ್ಸ್ ಐಪಿಎಲ್ನಲ್ಲಿ ಡೆಲ್ಲಿ ಮತ್ತೆ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಟ್ರೋಫಿ ಗೆಲ್ಲದೆ ಇರುವಂತ ಮತ್ತೊಂದು ತಂಡ. ಬಟ್ ಈ ಸಲ ಮಾತ್ರ ಐಪಿಎಲ್ ಹರಾಜಿಗೂ ಮುನ್ನ ಪಂಜಾಬ್ ಕಿಂಗ್ಸ್ ಜೊತೆ ಭಾರಿ ಸದ್ದು. ಹರಾಜಿನಲ್ಲಿ ಭಾಗಿಯಾಗೋ 10 ಫ್ರಾಂಚೈಸಿಗಳ ಪೈಕಿ ಪಂಜಾಬೇ ಕಿಂಗ್. ಪರ್ಸ್ ತುಂಬಾ ಜನ ಕಾಂಚಾಣವನ್ನು ತುಂಬಿಕೊಂಡಿರುವಂತ ಫ್ರಾಂಚೈಸಿ ಸ್ಟಾರ್ ಆಟಗಾರರನ್ನೇ ಟಾರ್ಗೆಟ್ ಮಾಡ್ಕೊಂಡಿದೆ. ಇಡೀ ತಂಡವೇ ಕಂಪ್ಲೀಟ್ ಬದಲಾಗೋದು ಕೂಡ ಪಕ್ಕಾ ಆಗಿದೆ. ಅಷ್ಟಕ್ಕೂ ಪಂಜಾಬ್ ಸ್ಟ್ರಾಟಜಿ ಏನು, ಯಾರ್ಯಾರ ಮೇಲೆ ಕಣ್ಣಿಟ್ಟಿದೆ, ಹರಾಜಿನಲ್ಲಿ ಇವರೇ ಕಿಂಗ್ ಆಗೋದಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಐಪಿಎಲ್ ಆರಂಭ ಆದಾಗ್ಲಿಂದ ಬೇರೆಲ್ಲ ಫ್ರಾಂಚೈಸಿಗಳು ಟೇಬಲ್ ಟಾಪರ್ ರೇಸ್ಗೆ ಹೊಡೆದಾಡಿದ್ರೆ ಪಂಜಾಬ್ ಕಿಂಗ್ಸ್ ಮಾತ್ರ ಬಾಟಮ್ನಲ್ಲೇ ಹೊರಬಿದ್ದಿದ್ದೇ ಹೆಚ್ಚು. ಬಟ್ ಈ ಸಲ ಮಾತ್ರ ಹರಾಜಿನಲ್ಲಿ ಸದ್ದು ಮಾಡೋಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. 5 ಸಲ ಚಾಂಪಿಯನ್ ಪಟ್ಟಕ್ಕೇರಿರುವಂತ ತಂಡಗಳನ್ನೇ ಬೀಟ್ ಮಾಡೋದಂತೂ ಪಕ್ಕ. ಯಾಕಂದ್ರೆ ಪಂಜಾಬ್ ಕಿಂಗ್ಸ್ ಪರ್ಸ್ ತುಂಬಾ ಕೋಟಿ ಹಣ ಇದೆ. ಸ್ಟಾರ್ ಆಟಗಾರರನ್ನೆಲ್ಲ ಕೈ ಬಿಟ್ಟು ಜಸ್ಟ್ ಇಬ್ಬರನ್ನಷ್ಟೇ ರಿಟೈನ್ ಮಾಡಿಕೊಂಡಿರುವಂತ ಫ್ರಾಂಚೈಸಿ ಜಾಣ ನಡೆಯನ್ನ ಇಟ್ಟಿದೆ. ಬಲಿಷ್ಠ ಆಟಗಾರರನ್ನೇ ಹರಾಜಿಗೆ ಬಿಟ್ಟ ಪಂಜಾಬ್ ಕಿಂಗ್ಸ್ 10 ಐಪಿಎಲ್ ಫ್ರಾಂಚೈಸಿಗಳ ಪೈಕಿ ಇಬ್ಬರೇ ಆಟಗಾರರನ್ನ ಉಳಿಸಿಕೊಂಡಿದ್ದು ಪಂಜಾಬ್ ಕಿಂಗ್ಸ್ ಮಾತ್ರ. ದಕ್ಷಿಣ ಆಫ್ರಿಕಾದ ವೇಗಿ ಕಗಿಸೋ ರಬಾಡ, ಇಂಗ್ಲೆಂಡ್ ಆಲ್ರೌಂಡರ್ಗಳಾದ ಸ್ಯಾಮ್ ಕರನ್ ಮತ್ತು ಲಿವಿಂಗ್ಸ್ಟನ್, ಭಾರತದ ವೇಗಿ ಹರ್ಷದೀಪ್ ಸಿಂಗ್ ಅವರಂತಹ ಬಲಿಷ್ಠ ಆಟಗಾರರನ್ನೇ ರಿಲೀಸ್ ಮಾಡಿ ಅಭಿಮಾನಿಗಳಿಗೂ ಕೂಡ ಶಾಕ್ ಕೊಟ್ಟಿದೆ. ಪ್ರಭು ಸಿಮ್ರಾನ್ ಸಿಂಗ್ ಮತ್ತು ಶಶಾಂಕ್ ಸಿಂಗ್ ಅವರನ್ನ ಮಾತ್ರ ಉಳಿಸಿಕೊಂಡು ಅಚ್ಚರಿಯನ್ನ ಮೂಡಿಸಿತ್ತು. ತಂಡದ ಕೋಚ್ ಆಗಿ ರಿಕಿ ಪಾಂಟಿಂಗ್ ನೇಮಕವಾದ ಬಳಿಕ ರಿಟೆನ್ಷನ್ನಲ್ಲೇ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದು. ಬಟ್ ಫ್ರಾಂಚೈಸಿ ಪ್ಲಾನೇ ಬೇರೆ ಇದೆ. ಪಂಜಾಬ್ ತಂಡವನ್ನ ಕಂಪ್ಲೀಟ್ ಚೇಂಜ್ ಮಾಡಿ ಹೊಸ ತಂಡವಾಗಿ ಕಟ್ಟೋಕೆ ಸರ್ವ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದೆ. ಅದು ಸಾಧ್ಯ ಕೂಡ ಆಗಲಿದೆ. ಪಂಜಾಬ್ ಪರ್ಸ್ನಲ್ಲಿದೆ ಬರೋಬ್ಬರಿ 110.5 ಕೋಟಿ ರೂಪಾಯಿ. ಎಸ್, ಈ ಸಲ ಹರಾಜಿಗೂ ಮುನ್ನ ಬಿಸಿಸಿ ಎಲ್ಲಾ ಫ್ರಾಂಚೈಸಿಗಳಿಗೆ 120 ಕೋಟಿ ರೂಪಾಯಿ ಮಿತಿಯನ್ನ ಹೆಚ್ಚಿಸಿತ್ತು. ಆದ್ರೂ ಕೂಡ ಇಬ್ಬರ ಮೇಲಷ್ಟೇ ಇನ್ವೆಸ್ಟ್ ಮಾಡಿದ ಪಂಜಾಬ್ ಕಿಂಗ್ಸ್ ಶಶಾಂಕ್ ಸಿಂಗ್ಗೆ 5.5 ಕೋಟಿ ರೂಪಾಯಿ ಹಾಗೆ ಪ್ರಭು ಸಿಮ್ರಾನ್ ಸಿಂಗ್ಗೆ 4 ಕೋಟಿ ರೂಪಾಯಿ ನೀಡಿ ರಿಟೈನ್ ಮಾಡ್ಕೊಂಡಿದೆ. ಈ ಇಬ್ಬರು ಆಟಗಾರರು ಕೂಡ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿದ್ದಾರೆ. ಈ ಮೂಲಕ ಇನ್ನೂ ಕೂಡ 110.5 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ. ಇದೇ ಕಾರಣಕ್ಕೆ ಸ್ಟಾರ್ ಆಟಗಾರರನ್ನ ಖರೀದಿ ಮಾಡೋಕೆ ಬೇರೆಲ್ಲ ತಂಡಗಳಿಗಿಂತ ಪಂಜಾಬ್ಗೆ ಹೆಚ್ಚಿನ ಅವಕಾಶವನ್ನ ಇಟ್ಕೊಂಡಿದೆ. ಪಂಜಾಬ್ ಕ್ಯಾಪ್ಟನ್ ರೇಸ್ನಲ್ಲಿ 3 ಪ್ಲೇಯರ್ಸ್. ಪಂಜಾಬ್ ತಂಡದ ಕೋಚ್ ಆಗಿ ರಿಕಿ ಪಾಂಟಿಂಗ್ ನೇಮಕವಾದ ಬಳಿಕ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ಅಲ್ಲದೆ ಪಂಜಾಬ್ ತಂಡದ ನಾಯಕನಾಗಿದ್ದಂಥ ಶಿಖರ್ ಧವನ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿರೋದ್ರಿಂದ ಹೊಸ ನಾಯಕನ ನೇಮಕ ಮಾಡಬೇಕಿದೆ. ಅದರಲ್ಲೂ ಕೂಡ 3 ಪ್ಲೇಯರ್ಸ್ ಮೇಲೆಯೇ ಜಾಸ್ತಿ ಕಣ್ಣಿಟ್ಟಿದೆ. ಅದರಲ್ಲಿ ನಂಬರ್ 1 ರಿಷಬ್ ಪಂತ್. ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಯಾರಾಗಬಹುದು ಅನ್ನೋ ಚರ್ಚೆ ನಡುವೆ ಕೇಳಿ ಬರ್ತಾ ಇರುವಂಥ ಮೊದಲ ಹೆಸರೇ ರಿಷಬ್ ಪಂತ್. 2016ರಿಂದ 2024ರವರೆಗೆ ಡೆಲ್ಲಿ ಕ್ಯಾಪಿಟಲ್ಸ್ನ ಭಾಗವಾಗಿದ್ದಂಥ ರಿಷಬ್ ಪಂತ್ ಮೇಲೆ ಪಂಜಾಬ್ ಕೂಡ ಕಣ್ಣಿಟ್ಟಿದೆ. ಮಧ್ಯಮ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುವಲ್ಲಿ ಪಂತ್ಗೆ ಪಂತ್ರೇ ಸರಿಸಾಟಿ. ವಿಕೆಟ್ ಹಿಂದೆ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಬಲ್ಲಂತ ಕೆಪಾಸಿಟಿ ಇದೆ. ಅಲ್ಲದೆ ಪಂತ್ ಹಾಗೆ ಪಾಂಟಿಂಗ್ ನಡುವೆ ಒಂದೊಳ್ಳೆ ಬಾಂಡಿಂಗ್ ಕೂಡ ಇದೆ. ಹಾಗೆ ಮತ್ತೊಂದು ಹೆಸರೇ ಶ್ರೇಯಸ್ ಅಯ್ಯರ್. ಕಳೆದ ಸೀಸನ್ನಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಕೆಕೆಆರ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. ಬಟ್ ಈ ಪ್ಲೇಯರ್ಗೆ ಈ ವರ್ಷ ಕೆಕೆಆರ್ ಗೇಟ್ ಪಾಸ್ ನೀಡಿದೆ. ಶ್ರೇಯಸ್ ಅಯ್ಯರ್ ಮೇಲೆ ಪಂಜಾಬ್ ಕಿಂಗ್ಸ್ ಹಣದ ಹೊಳೆಯನ್ನೇ ಹರಿಸೋ ಎಲ್ಲಾ ಸಾಧ್ಯತೆ ಇದೆ. ಇನ್ನು 3ನೇ ಹೆಸರು ಡೇವಿಡ್ ವಾರ್ನರ್. ವಾರ್ನರ್ಗೆ ಪಂಜಾಬ್ ಮಣೆ ಹಾಕೋಕೆ ಸಿದ್ಧತೆ ಕೂಡ ಇದೆ. ವಾರ್ನರ್ ಕಳೆದ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡಿದ್ರು. ಈ ಸಲ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳೋಕೆ ಪಂಜಾಬ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇನ್ನು 2021ರವರೆಗೆ ಕಿಂಗ್ಸ್ 11 ಪಂಜಾಬ್ ಅಂತ ಇದ್ದ ಹೆಸರನ್ನ ಕಳೆದ 3 ವರ್ಷಗಳಿಂದ ಪಂಜಾಬ್ ಕಿಂಗ್ಸ್ ಅಂತ ಮರುನಾಮಕರಣ ಮಾಡ್ಕೊಂಡಿದ್ರು. ಆದರೂ ಕೂಡ ನೋ ಯೂಸ್. ಹೆಸರು ಬದಲಿಸಿದ್ರು ಕೂಡ ಲಕ್ ಮಾತ್ರ ಬದಲಾಗಲಿಲ್ಲ. ಪ್ರೀತಿ ಜಿಂಟಾ ಒಡೆತನದ ಫ್ರಾಂಚೈಸಿ ಮೊದಲಿಂದಲೂ ಕೂಡ ಡಲ್ ಆಗೇ ಇದೆ. ಸ್ಟಾರ್ ಆಟಗಾರರು ಇಲ್ಲ, ಫ್ಯಾನ್ ಬೇಸ್ ಮೊದಲೇ ಇಲ್ಲ. ಬಟ್ ಈ ಸಲ ಮಾತ್ರ ಪಂಜಾಬ್ ಕಿಂಗ್ಸ್ ಎಲ್ಲಾ ಫ್ರಾಂಚೈಸಿಗಳ ಪೈಕಿ ಅತಿ ಹೆಚ್ಚು ಹಣವನ್ನ ಹೊಂದಿದ್ದು ಹೆಚ್ಚೆಚ್ಚು ಬಿಡ್ ಮಾಡೋಕೆ ಕಾಯ್ತಾ ಇದೆ. ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 83 ಕೋಟಿ ರೂಪಾಯಿನ ಹೊಂದಿದ್ದು 2ನೇ ಪ್ಲೇಸ್ನಲ್ಲಿದೆ. ಸೊ ಹರಾಜಿನಲ್ಲಿ ಈ 2 ತಂಡಗಳ ಮೇಲೆಯೇ ಎಲ್ಲರ ಕಣ್ಣು ನೆಟ್ಟಿದೆ. ಈ 2 ತಂಡಗಳಿಗೆ ಸ್ಟಾರ್ ಆಟಗಾರರ ಮೇಲೆ ಹೆಚ್ಚೆಚ್ಚು ಬಿಡ್ ಮಾಡೋಕೆ ಅವಕಾಶ ಕೂಡ ಇದೆ. ನಮಸ್ಕಾರ.